ಕರ್ಣನಂತೆ ಕೊಡುವುದರಲ್ಲಿ ಆನಂದ ಪಡುವವನು, ಧರ್ಮನಂದನಂತೆ ಧರ್ಮ ಬುದ್ಧಿಯುಳ್ಳವನು, ಭೀಮನಂತೆ ಭಕ್ತಾಗ್ರೇಸರನು, ಪಾರ್ಥನಂತೆ ಪರಾಕ್ರಮಶಾಲಿಯೂ ಆಗಿ, ಕವಿಗಳೆಂಬ ತಾವರೆಯ ಗುಂಪಿಗೆ ಭಾಸ್ಕರನೂ ಆಗಿ, ಹೊನ್ನ ಕಳಸದಂತೆ ಕಂಗೊಳಿಸುತ್ತಿರುವ ನಭೂತೋ ನ ಭವಿಷ್ಯತಿ ಎನ್ನುವಂತೆ ಬ್ರಹ್ಮನೇ ಬೆರಗಾಗಿ ನೋಡುವಂತೆ ಮೆರೆಯುತ್ತಿರುವ ಭೋಜರಾಜನೇ, ಮಹಾನ್ ಭೋಜರಾಜರು ನಿಮ್ಮಂತ ಸರಸ್ವತಿ ಪುತ್ರರ ಮಹದಾಶೀರ್ವಾದ. ಮಹಾಪ್ರಭು, ಇಂದಿನ ನಿಮ್ಮ ಏಳಿಗೆಗೆ ನಿಮ್ಮ ಕ್ರಿಯಾಸಿದ್ಧಿಯೇ ಕಾರಣವಲ್ಲದೆ ಯಾರೊಬ್ಬರ ಆಶೀರ್ವಾದವೂ ಇಲ್ಲ ಎಂಬುದೇ ನನ್ನ ಭಾವನೆ. ಘಟೋ ಜನ್ಮಸ್ಥಾನ ಮೃಗ ಪರಿಜನೋ ಭೂರ್ಜವಸನ ವನೇ ವಾಸಿ ಕಂದಾಧಿಕಮಶನಂ ಏವಂ ವಿಧ ಗುಣ ಅಗಸ್ತ್ಯ ಪಾತೋಧಿ ಯದ ಕೃತ ಕರಾಂಭೋಜ ಕುಮರಿ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹದಾ ನೋಭಕರಣೆ ಏಕ ಸಂಧಿಗ್ರಾಹಿ. ಇದರ ಅರ್ಥವನ್ನು ಹೇಳು. ಮಹಾಪ್ರಭು, ಅಗಸ್ತ್ಯರು ಹುಟ್ಟಿದ್ದು ಮಡಕೆಯಲ್ಲಿ, ಓಡಾಡುವುದು ಮೃಗಗಳ ಜೊತೆಯಲ್ಲಿ, ಉಡುವುದು ನಾರುಮಣಿ, ತಿನ್ನುವುದು ಗೆಡ್ಡೆ ಗೆಣಸು. ಹೀಗಿದ್ದರೂ ಕ್ಷಣ ಮಾತ್ರದಲ್ಲೇ ಸಾಗರವನ್ನೇ ಕುಡಿದರು. ಆಹಾ, ಅದ್ಭುತ ಅದ್ಭುತ. ಕವಿರಾಕ್ಷಸ, ನೀನೇನು ಹೇಳುವೆ? ಧನು ಪೌಷ್ಪಂ ಮೌರ್ವಿ ಮಧುಕರಮಯಿ ಚಂಚಲ ತೃಷಾಂ ಕೋಣೋ ಬಾಣ ಸುಹೃದಪಿ ಜಡಾತ್ಮ ಹಿಮಕರ ಸ್ವಯಂ ಚೈಕೋ ನಂಗ ಸಕಲ ಭುವನಂ ವ್ಯಾಕುಲಯತಿ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹದಾ ನೋಪಕರಣೆ ಅದ್ಭುತ. ಕಾನನದಲ್ಲಿ ಕೋಗಿಲೆಗಳು ವಸಂತ ಕಾಲದಲ್ಲಿ ಮಾತ್ರ ಹಾಡುತ್ತವೆ. ಈ ನನ್ನ ಅರಮನೆಯಲ್ಲಿ ಈ ಮಹಾಕವಿಗಳು ಜೀವತಳದ ಹೊನ್ನ ಕೋಗಿಲೆಗಳಂತೆ ಅನವರ್ತ ಗಾನ ಮಾಡುತ್ತಿರಲು ನನ್ನ ಜೀವ ಧನ್ಯ ಭೋಜರಾಜ, ಧನ್ಯ ನೀನು ಎನ್ನುತ್ತಿದೆ. ಅದಕ್ಕೆ ಈ ಧಾರಾನಗರವನ್ನು ಸರಸ್ವತಿಯ ವಿದ್ವಾಂಸ ತವರೂರು, ಸರಸ್ವತಿಯ ದೇವಾಲಯ ಎನ್ನುವರು. ಮಂತ್ರಿಗಳ ಮಾತು ಅಕ್ಷರಶಃ ನಿಜ. ಮಹಾನ್ ಪ್ರಭುಗಳ ಸಮ್ಮುಖದಲ್ಲಿರುವ ಇಂತಹ ಮಹಾ ವಿದ್ವಾಂಸರುಗಳು, ಮಹಾ ಕವಿಗಳು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ವಿದ್ವದ್ರಾಜ ಶಿಖಾಮಣೆ ವಿದ್ವದ್ರಾಜ ಶಿಖಾಮಣೆ ತುಲಯಿತುಂ ದಾತಾತ್ವಧೀಯಂ ಯಶಃ ಕೈಲಾಸಂಚ ನಿರೀಕ್ಷ್ಯ ತತ್ರ ಲಘುತಾಂ ನಿಕ್ಷಿಪ್ತವಾನ್ ಪೂರ್ತಯೇ ಮುಕ್ಷಾಣಾಂ ತದುಪರ್ಯುಮಾ ಸಹಚರಂ ತನ್ಮೂರ್ಧ್ನಿ ಗಂಗಾ ಜಲಂ ತತ್ಯಾಗ್ರೆ ಪಣಿಪುಂಗವಂ ತದುಪರಿಸ್ಪಾರಂ ಸುಧಾದೀದಿತಿಂ ಆ ಆ
ಅದ್ಭುತ. ಕವಿವರ್ಯ, ಈ ಶ್ಲೋಕದ ಅರ್ಥವನ್ನು ನಿನ್ನ ಬಾಯಿಂದಲೇ ಕೇಳುವ ಅಭಿಲಾಷೆ. ರಾಜೇಂದ್ರ, ಜಗತ್ತಿನಾದ್ಯಂತ ನಿನ್ನ ಕೀರ್ತಿಯೇ ತುಂಬಿರಲು ಸೃಷ್ಟಿಕರ್ತನಾದ ಬ್ರಹ್ಮನು ಅದನ್ನು ತೂಕ ಮಾಡಿ ನೋಡಲು ಒಂದು ಕಡೆ ಕೈಲಾಸ ಪರ್ವತವನ್ನಿಟ್ಟನು, ಮತ್ತೊಂದು ಕಡೆ ನಿನ್ನ ಕೀರ್ತಿಯನ್ನು ಇಟ್ಟನು. ಆಗ ನಿನ್ನ ಕೀರ್ತಿಯೇ ಅಧಿಕವಾಯಿತು. ಕೈಲಾಸ ಪರ್ವತ ಮೇಲೆ ನಂದಿಯನ್ನಿಟ್ಟನು, ಆಗಲೂ ನಿನ್ನ ಕೀರ್ತಿಯೇ ಅಧಿಕವಾಯಿತು. ನಂದಿಯ ಮೇಲೆ ಸಾಕ್ಷಾತ್ ಪರಶಿವನನ್ನು ಕೂರಿಸಿದನು, ಆಗಲೂ ನಿನ್ನ ಕೀರ್ತಿಯೇ ಅಧಿಕವಾಯಿತು. ಶಿವನ ತಲೆಯ ಮೇಲೆ ದೇವಗಂಗೆಯನ್ನಿಟ್ಟನು, ಆಗಲೂ ನಿನ್ನ ಕೀರ್ತಿಯೇ ಅಧಿಕವಾಯಿತು. ಶಿವನ ಕೊರಳಿಗೆ ಘಟಸರ್ಪವನ್ನು ಸುತ್ತಿದನು, ಆಗಲೂ ನಿನ್ನ ಕೀರ್ತಿಯೇ ಅಧಿಕವಾಯಿತು. ಕಟ್ಟ ಕಡೆಗೆ ಚಂದ್ರನನ್ನಿಟ್ಟು ಶಂಕರನನ್ನು ಅಲಂಕರಿಸಿದನು. ಆಹಾ, ಅದ್ಭುತ, ಅದ್ಭುತವಾದ ವಾಕ್ಚಾತುರ್ಯ. ವಾಗ್ದೇವಿಯೇ ಅಚ್ಚರಿ ಪಡುವಂತಹ ಕವಿತಾ ಪ್ರೌಢಿಮೆ. ಕವಿವರ್ಯ, ನಿನ್ನ ಆಗಮನದಿಂದ ಈ ವಿದ್ವತ್ ಸಭೆಯು ಪೂರ್ಣ ಪ್ರಕಾಶ ತುಂಬಿದಂತಾಯಿತು. ಕವಿವರ್ಯ, ಈ ಪರಶಿವನ ವೈಭವಕ್ಕಿಂತಲೂ ನನ್ನ ಕೀರ್ತಿಗಿಂತಲೂ ನಿನ್ನ ಕವಿತಾ ಪ್ರೌಢಿಮೆಯೇ ಹೆಚ್ಚು ಭಾರವಾಗಿರು. ಕವಿವರ್ಯ, ನಿಮ್ಮ ನಾಮಧೇಯವೆನಿಸುವ ಸೌಭಾಗ್ಯಗಳಾದ ಆ ಅಕ್ಷರಗಳ್ಯಾವುವು? ಕಾಳಿದಾಸ, ಕಾಳಿದಾಸ, ಋತು ಸಂಹಾರ, ಮಾಳವಿಕಾಗ್ನಿಮಿತ್ರ, ಅಭಿಜ್ಞಾನ ಶಾಕುಂತಲ ಇಂಥ ಮಹಾನ್ ಕೃತಿಗಳ ಕರ್ತೃವೇ ಕಾಳಿದಾಸನೇ. ಕವಿವರ್ಯ, ನಿನ್ನ ಆಗಮನದಿಂದ ಈ ವಿದ್ವತ್ ಸಭೆಯು ಪೂರ್ಣ ಪ್ರಕಾಶ ತುಂಬಿದಂತಾಯಿತು. ಸರಸ್ವತಿಯ ಗುಡಿಗೆ ಹೊನ್ನ ಕಳಶವನ್ನು ಇಟ್ಟಂತಾಯಿತು. ಸಹಕಾರ ವೃಕ್ಷವನ್ನು ಬಿಟ್ಟು ಕೋಗಿಲೆಯು ಹಾರಿ ಹೋಗುವುದಿಲ್ಲ ತಾನೆ? ಕಾಗೆಗಳ ಬಾಧೆ ಇಲ್ಲದಿದ್ದರೆ ಏಕೆ ಹಾರಿ